ಪ್ರೆಗ್ನೆನ್ಸಿದ 6ನೇ ವಾರ ನಾವು ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಏನು ಶೃಂಖಲ ಚಾಲೂ ಮಾಡಿದ್ದ ಇವತ್ತು ಈ ವಿಡಿಯೋ ಒಳಗೆ ಪ್ರೆಗ್ನೆನ್ಸಿದ 6ನೇ ವಾರ ಒಳಗೆ ತಾಯಿ ಶರೀರ ಒಳಗೆ ಏನು ಚೇಂಜಸ್ ಆಕತಿ ಮತ್ತು ಬೇಬಿ ಶರೀರ ಒಳಗೆ ಏನು ಚೇಂಜಸ್ ಆಕತಿ ಮತ್ತು ನಾವು ಏನು ಕೇರ್ ಮಾಡ್ಬೇಕ್ರಿ ತಾಯಿ ಪ್ರೆಗ್ನೆನ್ಸಿ ಟೈಮ್ಗೆ ಏನೇನು ಕೇರ್ ಮಾಡ್ಬೇಕ್ರಿ ಇದ್ರ ಬಗ್ಗೆ ಈ ವಿಡಿಯೋ ಒಳಗೆ ಡಿಟೇಲ್ ಒಳಗೆ ತಿಳ್ಕೊಳ್ಳೋಣ. Hello, I am Dr. Sunita Lodaya, fertility and reproductive specialist and practicing obstetrics and gynecologist since last 25 years. ಪ್ರೆಗ್ನೆನ್ಸಿದ 6ನೇ ವಾರ ಪ್ರೆಗ್ನೆನ್ಸಿದ 5 ವೀಕ್ಸ್ ಮಟ್ಟ ನಾವು ಮೊದಲ ವಿಡಿಯೋ ಮಾಡಿದ್ದೇನೆ. ನೀವು ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿರಿ. ಇವತ್ತು ಈ ವಿಡಿಯೋ ಒಳಗೆ ಪ್ರೆಗ್ನೆನ್ಸಿದ 6ನೇ ವಾರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫಸ್ಟ್ ಬೇಬಿ ಶರೀರ ಒಳಗೆ ಏನೇನು ಚೇಂಜಸ್ ಆಕತಿ ನೋಡೋಣ. ಈ ಟೈಮ್ಗೆ ನಿಮ್ದು ಬೇಬಿ ಒಂದು ಅತಿ ಸೂಕ್ಷ್ಮ 5 ಇಂದ 6 mm ಅಷ್ಟು ಬೇಬಿದ ಸೈಜ್ ಇರ್ತೈತಿ. ಒಂದು ತೊಗರಿ ಬಾಡಿದ ಒಂದು ಸಣ್ಣ ಕಾಳು ಅಷ್ಟು ಸೈಜ್ ಬೇಬಿದು ಇರ್ತೈತಿ. ಎರಡನೇದ ಈ ಟೈಮ್ಗೆ ಬೇಬಿಗೆ ಹಾರ್ಟ್ ಬೀಟ್ ಕಾರ್ಡಿಯಕ್ ಆಕ್ಟಿವಿಟಿ ಬರ್ತೈತಿ. ಅಂದ್ರೆ ಬೇಬಿದ ಹಾರ್ಟ್ ಬೀಟಿಂಗ್ ಸ್ಟಾರ್ಟ್ ಆಕತಿ. ಅಪ್ರಾಕ್ಸಿಮೇಟ್ಲಿ 100 ಇಂದ 120 ಬೀಟ್ಸ್ ಪರ್ ಮಿನಿಟ್ ಅಷ್ಟು ಬೇಬಿದ ಹೃದಯ ಬಡ್ತ ಚಾಲು ಆಕತಿ. ಈ ಟೈಮ್ಗೆ ನೀವು ಈಗ ಖುಷಿ ಪಡ್ಕೋಬೇಕು. ನಿಮ್ಮ ಒಳಗೆ ಒಂದು ಜೀವ ಈಗ ತಯಾರಾಗ್ತಾ ಇದೆ. ಅದಕ್ಕೆ ನೀವು ಒಂದು ಖುಷಿ ಪಡ್ಕೋಬೇಕ್ರಿ ಈ ಟೈಮ್. ಮತ್ತು ಈ ಟೈಮ್ಗೆ ಬೇಬಿದ ಆರ್ಗನ್ಸ್ ಡೆವಲಪ್ ಆಗ ಸ್ಟಾರ್ಟ್ ಆಕತಿ. ಪಾಪುದ ಮೆದುಳು ಮತ್ತು ಬೆನ್ನು ಹುರಿ, ಹಾರ್ಟ್ ಮತ್ತು ಅದು ಚೆಂಬರ್ಸ್ ಇದು ಎಲ್ಲ ಡೆವಲಪ್ ಆಗಾಕ ಸ್ಟಾರ್ಟ್ ಆಕತಿ. ಮತ್ತು ಈ ಟೈಮ್ಗೆ ಬೇಬಿದ ಲಿಂಬ್ ಬರ್ಡ್ಸ್ ನಾವು ಅಂತೀವಿ, ಕೈ ಕಾಲದ ಬರ್ಡ್ಸ್ ಡೆವಲಪ್ ಆಗ್ತತಿ, ಸ್ಟಾರ್ಟ್ ಆಕತಿ. ಈ ಟೈಮ್ಗೆ ಬೇಬಿಗೆ ನಾವು ಎಂಬ್ರಿಯೋ ಅಂತೀವಿ. ಅಂದ್ರೆ ಫಸ್ಟ್ ಜಸ್ಟೇಷನಲ್ ಸ್ಯಾಕ್ ಮತ್ತು ಯೋಗ್ ಸ್ಯಾಕ್ ಮತ್ತು ಎಂಬ್ರಿಯೋ ಡೆವಲಪ್ ಆಕತಿ. ಈ ಟೈಮ್ಗೆ ಏನು ಬೇಬಿ ಇರ್ತೈತಿ ಆ ಬೇಬಿಯೋಗೆ ಎಂಬ್ರಿಯೋ ಅಂತಾರೆ. ಈಗ ತಾಯಿ ಶರೀರ ಒಳಗೆ ಏನು ಚೇಂಜಸ್ ಆಕತಿ ನೋಡೋಣ. ಫಸ್ಟ್ ತಾಯಿಗೆ ಈ ಟೈಮ್ಗೆ ವಾಂತಿ ಟೈಪ್, ಉಬ್ಳಿಕ್ ಟೈಪ್ ಅನ್ನಿಸ್ಬೋದು. ಮಾರ್ನಿಂಗ್ ಸಿಕ್ನೆಸ್ ನಾವು ಹೇಳ್ತೇವೆ. ಅವ್ರಿಗೆ ಏನು ಊಟ ಮಾಡಿದ್ರೆ ಪಚನ ಆಗಂಗಿಲ್ಲ, ವಾಂತಿ ಟೈಪ್ ಅನ್ನಿಸ್ತತಿ. ಹೊಟ್ಟೆ ಒಳಗೆ ಒಂದು ಥರದ ಸಂಕಟ ಅನ್ನಿಸ್ಬೋದು. ಮತ್ತು ಎದೆ ಒಳಗೆ ಬ್ರೆಸ್ಟ್ ಒಳಗೆ ಪೇನ್ ಅನ್ನಿಸ್ಬೋದು. ಮತ್ತು ಹೊಟ್ಟೆ ಉಬಾರ್ ಅನ್ನಿಸ್ಬೋದು. ಮತ್ತು ಹಗಲೆಲ್ಲ ಬಾತ್ರೂಮ್ ಹೋಗ್ಬೇಕ್ರಿ, ಕಾಲು ಮಡಿಗೆ ಹಗಲೆಲ್ಲ ಹೋಗ್ಬೇಕ್ರಿ, ಫ್ರೀಕ್ವೆಂಟ್ ಯೂರಿನೇಷನ್ ಹಂಗೆ ಅನ್ನಿಸ್ಬೋದು. ಮತ್ತು ತಾಯಿಗೆ ಮೂಡ್ ಚೇಂಜಸ್ ಆಕತಿ. ಒಂದ್ಸಲ ಖುಷಿ ಬರ್ತೈತಿ, ಒಂದ್ಸಲ ಅಳಕ್ಕೆ ಚಾಲು ಮಾಡ್ತಾರೆ, ಹಂಗೆ ಮೂಡ್ ಚೇಂಜಸ್ ಆಗ್ಬೋದು. ಮತ್ತು ತಾಯಿಗೆ ಸುಸ್ತು ಅನ್ನಿಸ್ಬೋದು, ಫಟ್ಟಿಗೆ ಅನ್ನಿಸ್ಬೋದು. ಇದು ಎಲ್ಲ ಚೇಂಜಸ್ ತಾಯಿಗೆ ಯಾಕೆ ಆಕತಿ ಅಂದರೆ ಈ ಟೈಮ್ಗೆ ಪ್ರೆಗ್ನೆನ್ಸಿ ಒಳಗೆ HCG ಹೇಳಿ ಒಂದು ಹಾರ್ಮೋನ್, ಹ್ಯೂಮನ್ ಕೊರಿಯಾನಿಕ್ ಗೋನಾಡೋಟ್ರೋಪಿಕ್ ಹೇಳಿ ಒಂದು ಹಾರ್ಮೋನ್ ಇರ್ತೈತಿ. ಅದು ಹಾರ್ಮೋನ್ ಹೆಚ್ಚಿಗೆ ಆಕತಿ. ಅದರಿಂದ ತಾಯಿಗೆ ಈ ಎಲ್ಲ ಚೇಂಜಸ್, ಇದು ಎಲ್ಲ ಫೀಲಿಂಗ್, ಇದು ಎಲ್ಲ ಸಿಂಪ್ಟಮ್ಸ್ ಆಗ್ಬೋದು. ಬಟ್ ಇದೆಲ್ಲ ಪ್ರೆಗ್ನೆನ್ಸಿ ಒಳಗೆ ಇದು ಎಲ್ಲ ನಾರ್ಮಲ್ ವಸ್ತು ಇರ್ತೈತಿ. ಮತ್ತು ಈಗ ತಾಯಿ ಏನೇನು ಕೇರ್ ಮಾಡ್ಬೇಕ್ರಿ ಈ ಟೈಮ್ಗೆ. ಫಸ್ಟ್ ಪ್ರೀನೆಟಲ್ ವಿಟಮಿನ್ಸ್. ತಾಯಿ ಪಾಪು ಡೆವಲಪ್ಮೆಂಟ್ ಈಗ ಸ್ಟಾರ್ಟ್ ಆಗೈತೆ. ಆ ಟೈಮ್ಗೆ ಪ್ರೀನೆಟಲ್ ವಿಟಮಿನ್ಸ್ ಒಳಗೆ ಫೋಲಿಕ್ ಆ್ಯಸಿಡ್ ತಾಯಿ ತೊಗೋಬೇಕ್ರಿ. ನಾರ್ಮಲಿ 400 ಇಂದ 600 ಮೈಕ್ರೋಗ್ರಾಮ್ ಪರ್ ಡೇ ಅಷ್ಟು ಫೋಲಿಕ್ ಆ್ಯಸಿಡ್ ತೊಗೋಬೇಕ್ರಿ. ಇನ್ನೂ ಮಟ್ಟ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಈ ಟೈಮ್ಗೆ ತಾಯಿ ಸ್ಟಾರ್ಟ್ ಮಾಡ್ಬೇಕ್ರಿ. ಮತ್ತು ಊಟ ಸ್ವಲ್ಪ ಊಟ ಹಗಲೆಲ್ಲ ಮಾಡ್ಬೇಕ್ರಿ. ಅದರಿಂದ ಅವ್ರಿಗೇನು ವಾಂತಿ ನಾಸಿಯಾ ಏನು ಆಕತಿ ಅದು ಕಡಿಮೆ ಆಗ್ಬೋದು. ಮತ್ತು ನೀರು ಅಂದಾಜು 7 ಇಂದ 8 ಗ್ಲಾಸ್ ನೀರು ಒಂದು ದಿವ್ಸಕ್ಕೆ ಕುಡಿಬೇಕ್ರಿ. ಜಾಸ್ತಿ ಹೈಡ್ರೇಷನ್ ಮೇಂಟೈನ್ ಮಾಡ್ಬೇಕ್ರಿ. ಅದರಿಂದ ಅವ್ರಿಗೆ ಸುಸ್ತು ಎಲ್ಲ ಕಡಿಮೆ ಅನ್ನಿಸ್ಬೋದು. ಮತ್ತು ತಾಯಿ ಈ ಟೈಮ್ಗೆ ರೆಸ್ಟ್ ತೊಗೋಬೇಕ್ರಿ. ಮೆಂಟಲ್ ಮತ್ತು ಫಿಸಿಕಲ್ ರೆಸ್ಟ್ ಎರಡೂ ರೆಸ್ಟ್ ಇಂಪಾರ್ಟೆಂಟ್ ಐತಿ. ಈ ಟೈಮ್ ರೆಸ್ಟ್ ತೊಗೋಬೇಕ್ರಿ. ಮತ್ತು ಸಪೋಸ್ ಆಲ್ಕೋಹಾಲ್, ಟೊಬ್ಯಾಕೊ, ಕ್ಯಾಫೀನ್ ಹಾಗೇನು ತಗೊಳ್ಳೋದು ರೂಢಿ ಇದ್ರೆ ಅದು ಎಲ್ಲ ಈ ಟೈಮ್ಗೆ ಸಾಧ್ಯ ಅಷ್ಟು ಅವಾಯ್ಡ್ ಮಾಡ್ಬೇಕ್ರಿ. ಸಪೋಸ್ ನೀವು ಮೊದಲಿಂದ ಯಾವುದೇ ಮೆಡಿಸಿನ್ಸ್ ತೊಗೊತಾರೆ, ಸಪೋಸ್ ನಿಮ್ಗೆ ಡಯಾಬಿಟೀಸ್ ಇದೆ ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಅವ್ರ ಇಪಿಲೆಪ್ಸಿ ಫೀಡ್ಸ್ ಬರ್ತೈತಿ, ಹಾಗೇನಿದ್ರೆ ನೀವು ಮೊದಲಿಂದ ಯಾವ ಗುಳಿಗೆ ತೊಗೊತಾರೆ ಹಂಗಿದ್ರೆ ನೀವು ಜಲ್ದಿ ನಿಮ್ಮ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡ್ಬೇಕ್ರಿ. ಡಾಕ್ಟ್ರಿಗೆ ತಿಳಿಸ್ಬೇಕ್ರಿ ನಾವು ಇದೆಲ್ಲ ಗುಳಿಗೆ ತೊಗೊಳಕ್ತಾನೆ. ಅದ್ರ ಪ್ರಕಾರ ಡಾಕ್ಟರ್ ಚೇಂಜಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಸಪೋಸ್ ಡಯಾಬಿಟೀಸ್ ಐತಿ, ಮಧುಮೇಹ ಇದೆ, ನೀವು ಸಕ್ಕರೆದ ಗುಳಿಗೆ ತೊಗೊತಾರೆ. ಅದ ಮೊದಲು ಸಕ್ಕರೆದ ಗುಳಿಗೆ ತೊಗೊತಾರೆ. ಹಂಗಿದ್ರೆ ಮೊದಲು ಶುಗರ್ ಟೈಟ್ ಕಂಟ್ರೋಲ್ ಮಾಡಿ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೇಕ್ರಿ. ಯಾಕಂದರೆ ದಿಸ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಟೈಮ್ಗೆ ನಾವು ಪೀರಿಯಡ್ ಆಫ್ ಆರ್ಗನೋಜೆನೆಸಿಸ್ ಹೇಳ್ತೀವಿ. ಈ ಟೈಮ್ಗೆ ಪಾಪುದ ಕೈ ಕಾಲು ಆರ್ಗನ್ಸ್ ಡೆವಲಪ್ ಆಕತಿ. ನಿಮ್ದು ಶುಗರ್ ಲೆವೆಲ್ ಹೆಚ್ಚಿಗೆ ಇದ್ರೆ ಪಾಪುಗೆ ಅನಾಮಲಿ ಆಗೋದ ಚಾನ್ಸ್ ಹೆಚ್ಚಿಗೆ ಇರ್ತೈತಿ. ಎಸ್ಪೆಷಲಿ ಪಾಪುಗೆ ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಬ್ರೈನ್ ಪ್ರಾಬ್ಲಮ್ ಇದು ಎಲ್ಲ ಡಿಫೆಕ್ಟಿವ್ ಬೇಬಿ ಆಗೋದ ಚಾನ್ಸ್ ಹೆಚ್ಚಿಗೆ ಇರ್ತೈತಿ. ಅದಕ್ಕೆ ಶುಗರ್
ಭಾಳ ಟೈಟ್ ಕಂಟ್ರೋಲ್ ಇರೋದು ಭಾರಿ ಇಂಪಾರ್ಟೆಂಟ್ ಐತಿ ಈ ಟೈಮ್ಗೆ. ಅದ್ರ ಸಲಾಗ HbA1c ಚೆಕ್ ಮಾಡ್ತಾರೆ. ಎಸ್ಪೆಷಲಿ HbA1c ನಿಮ್ದು 7ಕ್ಕಿಂತ ಅಬವ್ ಇದ್ರೆ ಅನಾಮಲಿ ಆಗಕ್ಕೆ ಚಾನ್ಸ್ ಭಾಳ ಹೈ ಇರ್ತೈತಿ. ಅದಕ್ಕೆ ಶುಗರ್ ಶುಡ್ ಬಿ ವೆರಿ ಟೈಟ್ಲಿ ಕಂಟ್ರೋಲ್ಡ್ ಅಟ್ ದಿಸ್ ಟೈಮ್. ದಿಸ್ ಈಸ್ ಅ ಪೀರಿಯಡ್ ಆಫ್ ಆರ್ಗನೋಜೆನೆಸಿಸ್. ನಾರ್ಮಲಿ ಪೇಷಂಟ್ಸ್ ಏನಾಗ್ತೈತಿ ಡಾಕ್ಟರ್ ಕಡೆ 3 ತಿಂಗಳು ಆದಮೇಲೆ ಹೋಗ್ತಾರೆ. ಆ ಟೈಮ್ ಬೇಬಿದು ಬರೀ ಸೈಜ್ ಹೆಚ್ಚಿಗೆ ಆಕೈತಿ. ಆ್ಯಕ್ಚುಲಿ ಫಸ್ಟ್ 3 ಮಂತ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಫಸ್ಟ್ 3 ಮಂತ್ಸ್ ಒಳಗೆ ಪಾಪುದ ಕೈಕಾಲು ಡೆವಲಪ್ಮೆಂಟ್ ಆಕೈತಿ. ಈ ಟೈಮ್ಗೆ ಅಕಸ್ಮಾತ್ ಏನು ಡೆಫಿಷಿಯನ್ಸಿ ಇದ್ರೆ ಏನು ಪ್ರಾಬ್ಲಮ್ ಇದ್ರೆ ಪಾಪುಗೆ ಆರ್ಗನ್ ಡೆವಲಪ್ಮೆಂಟ್ ಮೇಲೆ ಇಫೆಕ್ಟ್ ಆಗ್ತೈತಿ. ಅದಕ್ಕೆ ಫಸ್ಟ್ 3 ಮಂತ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸಪೋಸ್ ನಿಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅಂದ್ರೆ ನೀವು ಥೈರಾಯ್ಡ್ ಲೆವೆಲ್ ಚೆಕ್ ಮಾಡ್ಕೊಂಡು ಅದ್ರ ಪ್ರಕಾರ ಡೋಸ್ ಅಡ್ಜಸ್ಟ್ ಮಾಡಿಸ್ಬೇಕು ಡಾಕ್ಟರ್ ಕಡೆಯಿಂದ. ನಿಮ್ಗೆ ಫಿಟ್ಸ್ ಐತಿ, ಇಪಿಲೆಪ್ಸಿ ಇದ್ರೆ ಯಾವ ಗುಳಿಗೆ ನೀವು ತಗೊಂತಾರ ಅದ್ರ ಪ್ರಕಾರ ಡಾಕ್ಟರ್ ಪ್ರೆಗ್ನೆನ್ಸಿ ಒಳಗೆ ಗುಳಿಗೆ ಚೇಂಜ್ ಮಾಡ್ಬೋದು. ಯಾವ ಗುಳಿಗೆ ಪ್ರೆಗ್ನೆನ್ಸಿ ಒಳಗೆ ಪಾಪು ಮೇಲೆ ಇಫೆಕ್ಟ್ ಮಾಡೋಂಗಿಲ್ಲ ಅದ್ರ ಪ್ರಕಾರ ಡಾಕ್ಟರ್ ಗುಳಿಗೆ ಚೇಂಜ್ ಮಾಡ್ತಾರೆ. ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ, ನಿಮ್ಗೆ ಹೈಪೋಥೈರಾಯ್ಡ್ ಇದ್ರೆ, ನೀವು ಥೈರಾಯ್ಡ್ ಲೆವೆಲ್ ಹೆಚ್ಚು ಕಡಿಮೆ ಇದ್ರೆ ಒಂದೊಂದ್ಸಲ ಪಾಪು ಮಂದಬುದ್ಧಿ ಆಗೋದ ಚಾನ್ಸ್ ಆಗ್ಬೋದು. ಮಂದಬುದ್ಧಿ ಆಗೋದ ಚಾನ್ಸ್ ಹೆಚ್ಚಿಗೆ ಆಕತಿ. ಅದಕ್ಕೆ ಈ ಟೈಮ್ಗೆ ಥೈರಾಯ್ಡ್ ಲೆವೆಲ್ ಶುಡ್ ಬಿ ನಾರ್ಮಲ್. ಅದಕ್ಕೆ ನೀವು ಸಾಧ್ಯಷ್ಟು ಜಲ್ದಿ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡ್ಬೇಕ್ರಿ. ನೀವು ಯಾವಾಗಲೂ ಡಾಕ್ಟರ್ ಕಡೆ ಹೋಗ್ತಾರೆ. ಆ ಟೈಮ್ ಡಾಕ್ಟರ್ ನಿಮ್ಗೆ ಟೆಸ್ಟ್ ಮಾಡಿ ನಿಮ್ಗೆ ಎಕ್ಸಾಮಿನೇಷನ್ ಮಾಡಿ ನಿಮ್ದು ಹಿಸ್ಟ್ರಿ ತೊಗೊಂಡು ಆಮೇಲೆ ನಿಮ್ದು ಸ್ಕ್ಯಾನಿಂಗ್ ಮಾಡ್ತಾರೆ. ಈ ಟೈಮ್ ಪೇ TVS ಟ್ರಾನ್ಸ್ ವಜನಲ್ ಸೋನೋಗ್ರಫಿ ಡಾಕ್ಟರ್ ಮಾಡ್ತಾರೆ. ಶರೀರ ಒಳಗಿಂದ ಡಾಕ್ಟರ್ ಸೋನೋಗ್ರಫಿ ಮಾಡ್ತಾರೆ. ಆ ಸ್ಕ್ಯಾನಿಂಗ್ ಮೂಲಕ ಫಸ್ಟ್ ನಿಮ್ದು ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಕೊಂಡು ಅದರೊಳಗೆ ಪಾಪು ಐತಿ ಇಲ್ವಾ, ಆಮೇಲೆ ಪಾಪುದ ಹಾರ್ಟ್ ಐತಿ, ಹುಡ್ಕಿದೆಲ್ಲ ಸರಿ ಐತಿಲ್ಲ ಡಾಕ್ಟರ್ ನಿಮ್ಗೆ ಹೇಳ್ತಾರೆ. ಅದು ಮಾಡಿಸ್ಬೇಕಾಗ್ತೈತಿ. ಮತ್ತು ಅದ್ರ ಪ್ರಕಾರ ಡಾಕ್ಟರ್ ನಿಮ್ಗೆ ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದು ನೀವು ಮೆಡಿಸಿನ್ಸ್ ಕಂಟಿನ್ಯೂ ಮಾಡ್ಬೇಕ್ರಿ. ಆಮೇಲೆ ನಿಮ್ದು ಮೆಡಿಸಿನ್ಸ್ ಮೊದಲು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಏನು ಮೆಡಿಸಿನ್ಸ್ ಇದ್ರೆ ನೀವು ಡಾಕ್ಟರ್ಗೆ ಹೇಳಬೇಕಾಗ್ತೈತಿ. ಎವ್ರಿ ಪ್ರೆಗ್ನೆನ್ಸಿ ಇಸ್ ಅ ಯೂನಿಕ್ ಪ್ರೆಗ್ನೆನ್ಸಿ. ಪ್ರತಿ ಪ್ರೆಗ್ನೆನ್ಸಿ ಎವ್ರಿಬಡಿ ಈಸ್ ಡಿಫ್ರೆಂಟ್. ಎಲ್ಲಾರ್ದು ಪ್ರೆಗ್ನೆನ್ಸಿ ಇಸ್ ಡಿಫ್ರೆಂಟ್. ಇಟ್ ಈಸ್ ಅ ಯೂನಿಕ್. ಯು ಹ್ಯಾವ್ ಟು ಕನೆಕ್ಟ್ ವಿತ್ ಯುವರ್ ಬಾಡಿ. ನಿಮ್ದು ಬಾಡಿ ಏನು ಹೇಳ್ತಾರೆ, ಏನು ಸಿಗ್ನಲ್ ಕೊಡ್ತಾರೆ ನೀವು ಅದು ಪಿಕ್ ಮಾಡ್ಬೇಕ್ರಿ. ಆಮೇಲೆ ನಿಮ್ದು ಕಾಂಟ್ಯಾಕ್ಟ್ ಕಂಟಿನ್ಯೂಸ್ಲಿ ಥ್ರೂ ಔಟ್ ಪ್ರೆಗ್ನೆನ್ಸಿ ಶುಡ್ ಬಿ ವಿತ್ ದ ಡಾಕ್ಟರ್. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ನಾವು ಡೀಟೇಲ್ ಒಳಗೆ 6th ವೀಕ್ ಆಫ್ ಪ್ರೆಗ್ನೆನ್ಸಿದ ಚೇಂಜಸ್ ನಿಮ್ಗೆ ತಿಳಿಸಿದ್ದೇನೆ. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವರಿ, ಇನ್ಫರ್ಟಿಲಿಟಿ ಮತ್ತು ಗೈನಕಾಲಜಿ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.